ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಚೆನ್ನಾಗಿ ಚೋಲೆ ಮಸಾಲ ಮಾಡೋಣ. ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ. ನಾನೊಂದು ಈರುಳ್ಳಿ, ಒಂದು 4 ಹಸಿಮೆಣ್ಸಿನ್ಕಾಯಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಅದನ್ನು ಸ್ವಲ್ಪ ನೀರು ಹಾಕಿದ್ದೀನಿ. ಟೊಮೊಟೊ ಒಂದು 4 ಇದೆ. ಟೊಮೊಟೊನೂ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಳ್ಳೋಣ. ನಾನು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ರಾತ್ರಿ ಪೂರ ನೆನೆಸಿದ್ದೀನಿ. ಕಡಲೆಕಾಳು, ವೈಟ್ ಕಡಲೆಕಾಳು ಡಿಕಾಷನ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಹಾಕ್ತಾಯಿದ್ದೀನಿ. ಡಿಕಾಷನ್ ಹಾಕ್ಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ ಅದಕ್ಕೆ. ಹಂಗಾಗಿ ಡಿಕಾಷನ್ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕೋಣ ಡಿಕಾಷನ್ನು. ಟೇಸ್ಟ್ ಚೆನ್ನಾಗಿರುತ್ತೆ. ಟೇಸ್ಟ್ ಏನು ಕೆಟ್ಟೋಗೋದಿಲ್ಲ ಫ್ರೆಂಡ್ಸ್. ಒಂದ್ಸತಿ ಟ್ರೈ ಮಾಡಿ ನೋಡಿ ನೀವು. ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ. 4 ವಿಸಿಲ್ ಬರಲಿ. ಇದು ಚೆನ್ನಾಗಿ ನುಣ್ಣಗೆ ಬೇಯಬೇಕು. ರಾತ್ರಿ ನೆನೆಸಿಡಬೇಕು. ಬೆಳಗ್ಗೆ ಅದು ಕುಕ್ಕರಲ್ಲಿ ಹಾಕಿದ್ರೆ ಬೇಯಲ್ಲ ಅದು. ಗ್ಯಾಸ್ ಮೇಲೆ ನಾನು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಒಂದು ಪಲಾವ್ ಎಲೆ, 1-2 ಏಲಕ್ಕಿ, ಒಂದು ಚಕ್ಕೆ, 1-2 ಲವಂಗ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಪೂರಿಗೆ ಮತ್ತು ಚಪಾತಿಗೆ, ಪುಲ್ಕಾಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ದೋಸೆ ಕೂಡ ಚೆನ್ನಾಗಿರುತ್ತೆ. ರೈಸ್ ಕೂಡ ತಿನ್ಬೋದು, ಅದರಲ್ಲಿ ಮುದ್ದೆ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ನಾನಿದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ರುಬ್ಬಿಟ್ಕೊಂಡಿದ್ನಲ್ಲ, ಆ ಪೇಸ್ಟ್ ಅದು. ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆನಲ್ಲಿ. ಅದನ್ನು ಹಸಿ ವಾಸನೆ ಹೋಗ್ಲಿ ಚೆನ್ನಾಗಿ. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಟೊಮೊಟೊ ರುಬ್ಬಿಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಫ್ರೈ ಆಗಬೇಕಿದ್ದು ಚೆನ್ನಾಗಿ. ಹಸಿ ವಾಸನೆ ಹೋಗಬೇಕು. ಇದಕ್ಕೆ ಹಂಗೆ ಮಸಾಲೆಗಳು ಹಾಕ್ಕೊಂಬಿಡೋಣ. ಇಲ್ಲಾಂದರೆ ಅದಕ್ಕೆ ಟೈಮ್ ಆಗುತ್ತೆ. ಇದನ್ನೆಲ್ಲ ಹುರ್ಕೊಂಡು ಅದನ್ನೆಲ್ಲ ಹುಡ್ಕೊಳ್ಳೋಷ್ಟು ಟೈಮ್ ಆಗೋಗ್ಬಿಡುತ್ತೆ. ಹಂಗಾಗಿ ಇವಾಗ ಟೊಮೊಟೊ ಹಾಕ್ಕೊಂಡಿದ್ದ ತಕ್ಷಣ ನಾವು ಮಸಾಲೆ ಎಲ್ಲ ಹಾಕ್ಕೊಂಬಿಟ್ರೆ ಇದು ಅದು ಎರಡನೇ ಸತಿ ಫ್ರೈ ಆಗಿಬಿಡುತ್ತೆ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನಾವು ಚೆನ್ನಾದಲ್ಲಿ ಕೂಡ ಉಪ್ಪು ಹಾಕಿದ್ವಿ, ಇಲ್ಲೂ ಉಪ್ಪು ಹಾಕ್ಕೊತಾ ಇದ್ದೀವಿ. ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಒಂದು ಸ್ವಲ್ಪ, ಒಂದು 1/4 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಫ್ರೈ ಆಗಬೇಕು ಚೆನ್ನಾಗಿದೆ. ಹಸಿ ವಾಸನೆ ಹೋಗಬೇಕು. ಚೆನ್ನಾಗಿ ಎಣ್ಣೆಲಿ ಫ್ರೈ ಆದ್ರೇ ಟೇಸ್ಟ್ ಚೆನ್ನಾಗಾಗೋದಿಲ್ಲ ಅಂತಂದರೆ ಚೆನ್ನಾಗಾಗೋದಿಲ್ಲ. ನಾನು ಧನಿಯಾ ಪೌಡ್ರ್ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ 1 ಸ್ಪೂನು. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಅಲ್ಲೂ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ. ಇಲ್ಲೂ ಖಾರದ ಪುಡಿ ಹಾಕ್ಕೊತಾ ಇದ್ದೀವಿ, ನೋಡಿ ಹಾಕ್ಕೊಳ್ಳಿ. ಇದು ಬಂದು ಚೋಲೆ ಮಸಾಲ ಪೌಡರು. ನಾನು ಮನೇಲೆ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ನಾನು ರೆಡಿಮೇಡ್ ತಂದಿಲ್ಲ, ಮನೇಲೆ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿದ್ದನ್ನು. ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಇದು ನೋಡಿ ಕಲರ್ ಯಾವ ಥರ ಬಂದಿದೆ. ಕಲರ್ ಈ ಥರ ಬೇಕು. ಹೋಟೆಲೆಲ್ಲ ನೋಡಿದ್ದೀವಿ, ಕಲರ್ ಎಲ್ಲ ಈ ಥರ ಇರುತ್ತೆ ಕಲರು. ಅವರೆಲ್ಲ ಟೀ ಪುಡಿ ಹಾಕ್ಬಿಟ್ಟೆ ಅದು ಬೇಯಿಸ್ಕೊಳೋದು. ಕಲರ್ ಬೇಕು ಅಂತ ನೋಡಿ. ಇದು ಮೇಲ್ಗಡೆ ಎಣ್ಣೆ ಬಿಡ್ತಾ ಇದೆ. ಎಣ್ಣೆ ಬಿಡ್ತಾ ಇದೆ ಅಂತಂದರೆ ಇದು ಫ್ರೈ ಆಗಿದೆ ಅಂತ ಅರ್ಥ. ನಂಚೂರಾಗಿ ಕೈ ಆಡಿಸೋಣ. ಇವಾಗ ಅಲ್ಲಿ ಬೇಯಿಸಿ ಸ್ವಲ್ಪ ಲೈಟಾಗಿ ಮ್ಯಾಶ್ ಮಾಡ್ಕೋಬೇಕು. ಜಾಸ್ತಿ ಮ್ಯಾಶ್ ಮಾಡ್ಕೋಬಾರ್ದು, ಲೈಟಾಗಿ ಮ್ಯಾಶ್ ಮಾಡ್ಕೋಬೇಕು. ಯಾಕಂದರೆ ಅದು ಹಂಗಂಗೆ ಇದ್ರೆ ಗಟ್ಟಿ ಆಗೋದಿಲ್ಲ. ಹಂಗಾಗಿ ಸ್ವಲ್ಪ ಲೈಟಾಗಿ ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಒಳಗಡೆ. ಒಂದು 5 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಮಸಾಲ ಹಿಡ್ಕೊಳ್ಳಿ ಚೆನ್ನಾಗಿ. ಓಪನ್ ಎಲ್ಲ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಈಗ ಮುಚ್ಚಿಟ್ಕೊಳ್ಳೋಣ ಒಂದು 5 ನಿಮಿಷ. ಬೇಯಲಿ ಅದು. ನೀರು ಹಾಕೋದು ಬೇಡ ಫಸ್ಟೇ, ಇರೋ ನೀರಲ್ಲೇ ಬೇಯಲಿ ಅದು. ಇವಾಗೆಲ್ಲ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಇವಾಗ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೋಬೇಕು. ನಾವು ಫ್ರೈ ಎಷ್ಟು ನೀಟಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ಈ ಕೆಲಸದ ಬಿಸಿನಲ್ಲಿ ಫ್ರೈ ಮಾಡೋಕ್ಕಾಗೋದಿಲ್ಲ. ಹೆಂಗಂದ್ರೆ ಹಂಗೆ ಅರ್ಜೆಂಟಾಗಿ ಮಾಡ್ತೀವಿ. ಹಂಗಾಗಿ ಸ್ವಲ್ಪ ಟೇಸ್ಟು ಹಿಂಗೆ ಆಗ್ಬಿಡುತ್ತೆ. ನಿಧಾನಕ್ಕೆ ಮಾಡ್ಕೊಡೋಕೆ ಚೆನ್ನಾಗಿರುತ್ತೆ ಟೇಸ್ಟ್. ಇದು ನೀರು ಹಾಕ್ಕೊತಾ ಇದ್ದೀನಿ. ನನಗೆ ಇದು ಎಷ್ಟು ಬೇಕೋ ಅಷ್ಟು ತಗೊತಾ ಇದ್ದೀನಿ ನೀರು ನಾನು.
ನೀರು ನೋಡ್ಕೊಂಡು ಹಾಕ್ಕೋಬೇಕು. ಇದೊಂದು ಕುದಿ ಬಂದರೆ ಸಾಕು, ಜಾಸ್ತಿ ಏನು ಬೇಯಿಸ್ಬೇಕು ಅನ್ನೋದೇನಿಲ್ಲ. ಎಲ್ಲ ಮಸಾಲ ಆಲ್ರೆಡಿ ಫ್ರೈ ಆಗಿದೆ ನೋಡಿ, ಕುದೀತಾ ಇದೆ, ಎಣ್ಣೆ ಎಲ್ಲ ಮೇಲ್ಗಡೆ ಬಿಟ್ಟಿದೆ, ರೆಡಿಯಾಗಿದೆ ಇದು. ಈಗ ಮೇಲ್ಗಡೆ ಗಾರ್ನಿಷ್ ಮಾಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ, ಕಟ್ ಮಾಡಿ ಇಟ್ಕೊಂಡಿರೋದು. ಒಂಚೂರು ಬೆಣ್ಣೆ ಹಾಕ್ಕೊತಾ ಇದ್ದೀನಿ, ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಬೆಣ್ಣೆ ಬೇಕಾದ್ರೆ ಒಂಚೂರು ಜಾಸ್ತಿ ಹಾಕ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.